3ಯಲ್ಲಿ ನಮ್ಮ ಉದ್ದೇಶ, ನೀವು ಯಾವುದೇ ಪಕ್ಷದವರಾಗಿರಿ, ನೀವು ಯಾವುದೇ ಪಕ್ಷದ ರಾಜಕಾರಣಿ ಆಗಿರಿ, ನೀವು ಯಾವುದೇ ಪಕ್ಷದ ಅಥವಾ ಯಾವುದೋ ನಾಯಕರ ಚೇಲಾಗಳಾಗಿರಿ, ಒಳ್ಳೆ ಅಧಿಕಾರಿಗಳ ನಮಸ್ಕಾರ ಮಾಡ್ತೀವಿ. ನೀವು ಆ ಕೆಲಸ ಮಾಡಿಲ್ವ, ನೀವು ಎಷ್ಟೇ ಪ್ರಭಾವಶಾಲಿ ಆಗಿದ್ದರೂ ಕೂಡ ಇಲ್ಲಿ ಗೆಲ್ಲಬೇಕಾಗಿರೋದು ಪ್ರಜಾತಂತ್ರ ವ್ಯವಸ್ಥೆ, ಜನಗಳು ಗೆಲ್ಲಬೇಕು, ನೀವಲ್ಲ, ರಾಜಕಾರಣಿಗಳಲ್ಲ, ಅಧಿಕಾರಿಗಳಲ್ಲ, ಜನ ಗೆಲ್ಲಬೇಕು. ಯಾಕಂದರೆ ಇದು ಅವನ ದೇಶ, ಅವನು ತೆರಿಗೆ ಕಟ್ಟದ ದೇಶ, ಅವನು ಓಟು ಹಾಕಿದ ದೇಶ. ಅಲ್ಲಿ ನೀವು ಅವನ ಮೇಲೂ ಅವನು ಕೀಳು ತರುವುದಕ್ಕೆ ನಾವು ಬಿಡೋದು ಇಲ್ಲ. ಅದೇ ರೀತಿ ಸೂಪರ್ 3ಯಲ್ಲಿ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಅಧಿಕಾರಿಗಳಿಗೆ ಹೇಗೆ ಎಚ್ಚೆತ್ಕೊಳ್ತಾ ಇದ್ದಾರೆ ಅಂತಂದರೆ ತಕ್ಷಣ ಬಂದು ಕೆಲಸ ಮಾಡೋಗ್ತಾರೆ. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಬಂದಾಗಿದ್ದ ವಾಟರ್ ಪ್ಲ್ಯಾಂಟ್ ಓಪನ್ ಆಗಿದೆ. ನೀರಿಗಾಗಿ ಪರದಾಡ್ತಾ ಇದ್ದರು ಜನ. ಸೂಪರ್ 3 ಅವರಿಗೆ ರಿಲೀಫ್ ಕೊಟ್ಟಿದೆ. 100ಕ್ಕೂ ಅಧಿಕ ಕುಟುಂಬಗಳು ವಾಸ ಮಾಡ್ತಾ ಇತ್ತು. 100ಕ್ಕೂ ಅಧಿಕ ಕುಟುಂಬಗಳಿಗೆ ಇವತ್ತೊಂದು ರಿಲೀಫ್ ಸಿಕ್ಕಿದೆ ಬಿಕಾಸ್ ಆಫ್ ಸೂಪರ್ 3ಯ ಆ ಸೂಪರ್ 3 ಸುದ್ದಿಯಿಂದಾಗಿ. ವಾಟರ್ ಟ್ಯಾಂಕ್ ಬೀಗ ಹಾಕಿ ಹೋಗಿದ್ರು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಬೀಗ ಹಾಕಿ ಹೋಗಿದ್ದಾರೆ. ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನ. ಯಾವಾಗ ಸೂಪರ್ 3 ಎಂಟ್ರಿ ಆಯ್ತು ನೋಡಿ ಗೊತ್ತಾಗ್ಬಿಡ್ತು, ಬಿಡಲ್ಲ ಇವರು ಅಂತೇಳಿ. ಆಮೇಲೆ ನಿಮಗೆ ನಾವು ಮಾಡಿದ ಎಲ್ಲ ಸುದ್ದಿಯನ್ನು ಇಂಚಿಂಚಾಗಿ ಎಲ್ಲವನ್ನು ಮಾಡಿ ತೋರಿಸಿದ್ದೀವಿ. ಎಸ್, ಅದನ್ನು ನಂಬ್ಕೊಂಡಿದ್ರು ಆ ಜನ. ಆದರೆ ಬೇಸಿಗೆ ಇದ್ದಾಗ ಬೀಗ ಜಡ್ದು ಶೆಡ್ ಥರ ಮಾಡಿ ಬಿಸಾಕಿದ್ರು ಸಂಬಂಧಪಟ್ಟವರು. ಕಾಂಟ್ರಾಕ್ಟರ್ ನಡುವಿನ ಹಗ್ಗ ಜಗ್ಗಾಟದಿಂದ ಅವರು ಹೈರಾಣಾಗಿದ್ದರು. ಸೂಪರ್ 3 ಎಂಟ್ರಿ ಆಗ್ತಾ ಇದ್ದ ಹಾಗೆ ಏನಾಯಿತು, ಜನರಿಗೆ ಉಪಕಾರ ಶುರುವಾಯಿತು. ನೀರು ಬರುವುದಿಲ್ಲ ಅಂತ ಇದ್ದದ್ದು ನೀರು ಬರ್ತದೆ ನೋಡಿ. ಒಂದು 9/2024 ಮಧ್ಯಾಹ್ನ 12:20 ಶೆಡ್ ಮಾಡಿ ಹಾಕಿದ್ರು ವಾಟರ್ ಪ್ಲಾಂಟ್. ಎಸ್, ದಾವಣಗೆರೆಯ 25ನೇ ವಾರ್ಡಿನ ಕೆಬಿ ಬಡಾವಣೆಯ ಗುಳ್ಳೆಮ್ಮನ ದೇವಸ್ಥಾನದಲ್ಲಿ 100ಕ್ಕೂ ಅಧಿಕ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. 6 ವರ್ಷದ ಹಿಂದೆ ಇಲ್ಲಿ ಜನರಿಗಾಗಿ ವಾಟರ್ ಪ್ಲಾಂಟ್ ನಿರ್ಮಾಣ ಮಾಡಿದ್ರು. ಆಗಾಗ ಇಲ್ಲಿ ಕಾಂಟ್ರಾಕ್ಟರ್ ನಡುವೆ ನಾನಾ ನೀನಾ ಅನ್ನೋ ಟಫ್ ಫೈಟ್ ಬೇರೆ ಆಗ್ತಾ ಇತ್ತು. ಅದರಲ್ಲೂ ಈ ಸಲದ ಬೇಸಿಗೆಯಲ್ಲಿ ಮಳೆ ಇಲ್ಲದೆ ಇದ್ದಾಗ ಬೋರಲ್ಲಿ ನೀರು ಬರಲಿಲ್ಲ, ಬಂದ್ ಮಾಡಿದ್ರು. ಆದರೆ ಮಳೆ ಬಂತು, ಓಪನ್ ಮಾಡಲಿಲ್ಲ. ಇವಾಗ ಸೆಪ್ಟೆಂಬರ್ 1ನೇ ತಾರೀಕು ಭಾನುವಾರದಂದು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಅಂತೂ ಇಂತೂ ವಾಟರ್ ಶೆಡ್ ಓಪನ್. ಸೂಪರ್ 3ಯಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಪಾಲಿಕೆಯ 25ನೇ ವಾರ್ಡ್ ಸದಸ್ಯ ST ವೀರೇಶ್ ಎಚ್ಚೆತ್ತರು. ರಾತ್ರೋರಾತ್ರಿ ಹೊಸ ಗುತ್ತಿಗೆದಾರರಿಗೆ ವಾಟರ್ ಪ್ಲಾಂಟ್ ನಿರ್ವಹಣೆಯ ಜವಾಬ್ದಾರಿ ನೀಡಿದ್ರು. ಫಟಾಫಟ್ ಅಂತ ವಾಟರ್ ಶೆಡ್ಗೆ ಹಾಕಿದ್ದ ಬೀಗ ತೆಗೆದ್ರು. ಕಾಯಿನ್ ಹಾಕಿದ್ರೆ ಕ್ಯಾನ್ ಫುಲ್. ಸುದ್ದಿ ಪ್ರಸಾರದ ಬೆನ್ನಲ್ಲೇ ಮತ್ತೆ ನೀರಿನ ಘಟಕ ಆರಂಭ ಆಗಿದೆ. ಎಂದಿನಂತೆ ಪ್ರತಿದಿನ ಶುದ್ಧ ನೀರಿನ ಘಟಕಕ್ಕೆ ಬಂದು ಕಾಯಿನ್ ಹಾಕಿ ಕ್ಯಾನ್ಗೆ ನೀರು ತುಂಬಿಸ್ಕೋತಾ ಇದ್ದಾರೆ. ಕೆಬಿ ಎಕ್ಸ್ಟೆನ್ಷನ್ ಸುತ್ತಮುತ್ತಲು ಎಲ್ಲರಿಗೂ ಅನುಕೂಲ ಆಗಿದೆ. ನೀವು ರಿಪಬ್ಲಿಕ್ ಟಿವಿ ಬಂದು ಹೋದ್ಮೇಲೆ ಅಲ್ಲಿ ತನಕ ನಾವು ಯಾರ್ಯಾರಿಗೆ ಹೇಳಿದ್ರು ಏನೂ ಕೆಲಸ ಆಗಿರಲಿಲ್ಲ. ನಿಮ್ಮ ರಿಪಬ್ಲಿಕ್ ಟಿವಿ ನಾವು ಒಂದು ಇದನ್ನು ಮಾಡಿ ಈ ದೂರನ್ನು ನಿಮ್ಮ ರಿಪಬ್ಲಿಕ್ ಟಿವಿ ಮುಖಾಂತರ ಕಾರ್ಪೊರೇಟ್ರಿಗೂ ಹಾಗೂ ಕಾರ್ಪೊರೇಷನ್ರಿಗೂ ಕೊಟ್ಟ ಮೇಲೆ ರಿಪಬ್ಲಿಕ್ ಟಿವಿಯಿಂದ ಆಗಿದೆ ಅಂತ ಕೆಲಸ ಆಗಿದೆ ಅಂತಂದೇಳಿ ನಾನು ಈ ಮೂಲಕ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 6 ಕನ್ನಡದವರು ಬಂದು ಇದು ಮಾಡಿದರು, ಅವರು ಎಲ್ಲ ಮಾಡ್ತಾರೆ ಬಿಡು ಅಂತಂದೇಳಿ ನಾವು ಯಾವುದು ಇದು ಮಾಡಲಿಲ್ಲಂಗೆ ಸುಮ್ಮನಾದ್ವಿ. ಈಗೆಲ್ಲ ಅನುಕೂಲ ಆಗಿದೆ, ನಮಗೆ ಸಂತೋಷ ಇದೆ. ನೀರು ತುಂಬಿಸಿಕೊಂಡು ಆಟೋ, ಬೈಕಲ್ಲಿ ವಾಟರ್ ಕ್ಯಾನ್ ತೆಗೆದುಕೊಂಡು ಹೋಗ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ರೀಓಪನ್ ಆಗೋಕೆ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಕಾರಣ. ಹೀಗಾಗಿ ಸೂಪರ್ 3ಗೆ ಥ್ಯಾಂಕ್ಸ್ ಹೇಳಿದರು. ಮೊದಲಾಗಿ ರಿಪಬ್ಲಿಕ್ ಕನ್ನಡದ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸ್ತಾ, ಈ ಭಾಗದಲ್ಲಿ ನಿಂತು ಹೋಗಿದ್ದಂಥ ಶುದ್ಧ ಕುಡಿಯುವ ನೀರಿನ ಘಟಕನ ಪುನರ್ ಪ್ರಾರಂಭಿಸುವಲ್ಲಿ ಸರ್ಕಾರದ ಗಮನಕ್ಕೆ ಹೆಚ್ಚಿನದಾಗಿ ಅವರು ಸರ್ಕಾರದ ಗಮನಕ್ಕೆ ತಂದು ಮತ್ತೆ ಪುನರ್ ಪ್ರಾರಂಭಿಸಿದ್ದಾರೆ. ಹಾಗಾಗಿ ಈ ಭಾಗದ ಸಮಸ್ತ ಜನಗಳಿಗೂ ಇದರಿಂದ ತುಂಬಾ ಅನುಕೂಲ ಆಗಿದೆ. ಆದ್ದರಿಂದ ಆರ್ ಕನ್ನಡದ ಸಿಬ್ಬಂದಿ ವರ್ಗಕ್ಕೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ತುಂಬಾ ಅನುಕೂಲ ಆಗಿದೆ ಇದರಿಂದ. ಮತ್ತು ಇದು ನಮಗೆ ತುಂಬಾ ಸಂತೋಷ ಆಗಿದೆ ಇದರಿಂದ. ರಿಪಬ್ಲಿಕ್ ಕನ್ನಡದ ಚಾನಲ್ಲು ಸಹ ಈ ಸಮಸ್ಯೆ ಬಗ್ಗೆ ವರದಿ ಮಾಡಿತ್ತು. ಸಾರ್ವಜನಿಕರು ಸಹ ಸಾಕಷ್ಟು ಇದ್ರ ಬಗ್ಗೆ ಕಂಪ್ಲೇಂಟಲ್ಲಿ ಹೇಳಿದರು. ಹಾಗಾಗಿ ಯಾರು ಕಾಂಟ್ರಾಕ್ಟ್ ಅವ್ನು ಸರಿಯಾಗಿ ನಿರ್ವಹಣೆ ಮಾಡ್ತಿರಲಿಲ್ಲ, ಅವನನ್ನು ಟೆಂಡರನ್ನು ರದ್ದು ಮಾಡಿ ಹೊಸದಾಗಿ ಟೆಂಡರನ್ನು ಮಾಡಿ ಮತ್ತೆ ಈ ಶುದ್ಧ ನೀರು ಘಟಕವನ್ನು ಪುನರಾರಂಭ
ಮಾಡಿದ್ದೇವೆ. ಇದು ಭಾಳಷ್ಟು ಜನರಿಗೆ ಅನುಕೂಲ ಆಗಿರುವಂಥ ಇದೆ. ರಿಪಬ್ಲಿಕ್ ಜನಪರ ಕಾಳಜಿ ಸಹ ಇಲ್ಲಿ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೋದು. ಸೂಪರ್ 3 ಯಾವತ್ತೂ ಯಾರನ್ನು ಟಾರ್ಗೆಟ್ ಮಾಡಲ್ಲ. ಸೂಪರ್ 3ಗೆ ಪ್ರಾಬ್ಲಮ್ಗಳೇ ಟಾರ್ಗೆಟ್. ಒಂದ್ಸಲ ಸುದ್ದಿ ಪ್ರಸಾರ ಆದ್ರೆ ಆ ಕೆಲಸ ಆಗೋ ತನಕ ಬಿಡಲ್ಲ. ಇದು ನಮ್ಮ ಕಮಿಟ್ಮೆಂಟ್. ಕನ್ನಡದ ಆ ವರದಿಯ ಸೂಪರ್ 3 ಇಂಪ್ಯಾಕ್ಟಿಗೆ ಏನು ಇಲ್ಲಿಯ ಜನ ಸಾಕಷ್ಟು ಮೆಚ್ಚುಗೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವತಃ ಏನು ಇಲ್ಲಿರುವಂಥ ವಾರ್ಡ್ ಮೆಂಬರು ಸಹ ಅಭಿನಂದನೆ ಸಲ್ಲಿಸುವ ಮೂಲಕ ನಮ್ಮ ಒಂದು ರಿಪಬ್ಲಿಕ್ ಕನ್ನಡದ ಕಾರ್ಯಕ್ಕೆ ಒಂದು ಶ್ಲಾಘನೆಯನ್ನು ಅರ್ಪಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇದರ ಜೊತೆ ವಿಠಲ್ ಕ್ಯಾರೋಡ್, ರಿಪಬ್ಲಿಕ್ ಕನ್ನಡ ದಾವಣಗೆರೆ. ನೋಡಿ, ಕೆಲಸ ಸಣ್ಣದೋ ದೊಡ್ಡದೋ, ನೀರು ಬರದೇ ಇದ್ದರೆ ಅದು ದೊಡ್ಡ ಸಮಸ್ಯೆನಲ್ವಾ, ನಿಮ್ಗೆ ಗೊತ್ತಿದೆ. ಎಂತೆಂಥ ಕೆಲಸಗಳಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ. ದುಡ್ಡು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಆಮೇಲೆ ತುಂಬ ಎಲ್ಲ ನಿಮ್ಮಿಂದನೇ ಆಗಿರುವಂಥದ್ದು. ಆದರೆ ನೋಡಿ, ಈ ನೀರಿಗಾಗಿ ಪರಿತಪಿಸೋರು ಎಷ್ಟು ಜನ ಇದ್ದಿರ್ಬೋದು, ಯಾಕಾಗಿಲ್ಲ ಇಲ್ಲಿ ತನಕ? 100 ಕುಟುಂಬಗಳಿಗೆ ಈಗ ಲಾಭ ಆಯ್ತಲ್ಲ. ಇವತ್ತು ಇದು ದಾವಣಗೆರೆಯಲ್ಲಿ ಆಗಿರೋದು 25ನೇ ವಾರ್ಡ್ನಲ್ಲಿ. ಇವತ್ತು ನಾನು ದಾವಣಗೆರೆಯ ನಮ್ಮ ರಿಪೋರ್ಟರ್ ನಂಬರ್ ಕೊಡ್ತೇನೆ, ಬರೆದಿಟ್ಕೊಳ್ಳಿ. ಮತ್ತೆ ಕೇಳಬೇಡಿ ನಮ್ಮ ಹತ್ರ, ಈಗ ಕೊಡ್ತೇನೆ ನಾನು. ಅವರ ಫೋಟೋನು ಹಾಕ್ತೀನಿ, ಅವರ ನಂಬರು ಕೊಡ್ತೀನಿ, ಸೇವ್ ಮಾಡಿಟ್ಕೊಳ್ಳಿ. ಯಾಕಂದರೆ ಈ ಕೆಲಸ ಅವರಿಂದಾಗಿ ಆಗಿರೋದು. ಅವರು ವರದಿಯನ್ನು ತಂದರು, ನಾವು ಅದನ್ನು ವೇದಿಕೆಯಲ್ಲಿ ರಿಪಬ್ಲಿಕ್ ಕನ್ನಡದ ಸೂಪರ್ 3 ವೇದಿಕೆಯಲ್ಲಿ ಪ್ರಸಾರ ಮಾಡಿದ್ವಿ. ಎಷ್ಟೋ ಜನರಿಗೆ ಅಲ್ಲಿ ನಾವು ನೋಡ್ತೀವ ನೀನು ಯಾವ ಜಾತಿ ಅಂತ, ಇಲ್ಲಲ್ಲ, ಯಾರನ್ನು ನೋಡಲ್ಲ. ಆ ವಿಚಾರಗಳೇ ಬರಬಾರ್ದು. ಈ ಸರ್ಕಾರ ಅಲ್ಲಿ ಕಾಂಗ್ರೆಸ್ ಇರುತ್ತೋ, BJP ಇರುತ್ತೋ, JDS ಇರುತ್ತೋ, ಅವರೆಲ್ಲ ನಮಗಾಗಿ ಕೆಲಸ ಮಾಡಬೇಕು. ನೀವು ಓಟ್ ಹಾಕದೇ ಇರಿ, ಅದು ನೀವು ಪ್ರಶ್ನೆ ಅಲ್ಲ. ಅದು ಪ್ರಜಾತಂತ್ರ ವ್ಯವಸ್ಥೆ. ನಾನು ಓಟ್ ಹಾಕಿಲ್ಲ, ಯಾರಾದರೂ ಕೇಳ್ತಾನಲ್ಲ ರಾಜಕಾರಣಿ, ನನಗೆ ಓಟ್ ಹಾಕಿದ್ಯಾ ಅಂತಂದ್ಬಿಟ್ಟು, ಫಸ್ಟ್ ಆಫ್ ಆಲ್ ನೀನು ಯಾಕೆ ಓಟಿಗೆ ನಿಂತ್ಕೊಂಡೆ ಅಂತ ಕೇಳಿ ಅವನಿಗೆ. ಆ ಸಿಸ್ಟಮ್ ಇಲ್ಲ. ಓಟ್ ಹಾಕದೇ ಇಲ್ಲ, ಒಮ್ಮೆ ಗೆದ್ದ ನಂತರ ಅವನು ಎಲ್ಲರ ಕೆಲಸ ಮಾಡ್ಕೊಡ್ಬೇಕು. ಅಂಥವ್ರನ್ನ ನಾವು ನಿಷೇಧ ಮಾಡಿಬಿಡೋಣ, ಗಡೀಪಾರು ಮಾಡಿಬಿಡ್ಬೇಕು ಅಂಥವ್ರನ್ನು. ಈ ಕೆಲವರೆಲ್ಲ ಇದ್ದಾರಲ್ಲ, ಫ್ರೀ ಕೊಟ್ಟಿದ್ದೀವಿ ಓಟ್ ಹಾಕಿ, ಯಾರು ನೀವು ಕೇಳೋಕ್ಕೆ? ಏನು ಫ್ರೀ ಕೊಡೋದು ಕೂಡ ನೀವು ಮನೆಯಿಂದ ತರ್ತೀರಾ? ಇಲ್ಲ, ನಮ್ಮದೇ ದುಡ್ಡನ್ನು ವಾಪಸ್ ಕೊಡೋದು ನೀವು ಅಷ್ಟೇ, ಪ್ಲ್ಯಾನ್ ಮಾಡಿ. ಓಕೆ, ಈಗ ನೋಡಿ, ಬಂದಾಗಿತ್ತು ವಾಟರ್ ಪ್ಲ್ಯಾಂಟ್, ಇದೀಗ ಬಂದಾಗಿತ್ತು. ನೀರು ಬರುವುದಿಲ್ಲ, ಅದೊಂದು ಬರೆದು ಹಾಕ್ಬಿಡ್ತಾರೆ, ನೀರು ಬರೋದಿಲ್ಲ, ಮುಗಿದೋಯ್ತು, ಇನ್ಯಾರು ಕೇಳೋಂಗಿಲ್ಲ. ನೀರು ಬರ್ತದೆ, ಬರೋಂಗಾಯಿತು, ಎಲ್ಲರೂ ಬಂದು ನೀರು ತೊಗೊಂಡೋಗಿ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ನೀರು ಬರುವುದಿಲ್ಲ, ನೀರು ಬರ್ತದೆ. ಬೀಸಿತ ಆಗಿದ್ರೆ ಇನ್ನೊಂದು ಬರ್ತದೆ, ಬಂದಿದೆ ನೀರು. ಇದು ನಮ್ಮ ಖುಷಿ ಕೊಡುವಂಥದ್ದು. 100 ಕುಟುಂಬಗಳು ಅಂತಂದರೆ ಸಾಧಾರಣವಾಗಿ ಒಂದು 500 ಜನ ಸರ್, 500 ಜನ ನೀರು ಕುಡಿತಾರೆ. ಅವರೊಂದು ಥ್ಯಾಂಕ್ಸ್ ಹೇಳಲ್ವಾ? ಒಳ್ಳೆದಾಗ್ಲಪ್ಪ ಅಂತ ಹೇಳಲ್ವಾ? ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇಕೇನ್ರಿ? ಓಕೆ, ವಿಠಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ತುಂಬ ಸಲ ನಮ್ಮ ವಿಠಲ್ ದಾವಣಗೆರೆ ಪ್ರತಿನಿಧಿ ತುಂಬ ಸಲ ಪ್ರಯತ್ನ ಪಟ್ಟಿರ್ತಾರೆ, ಅಲ್ಲಿ ಲೋಕಲೈಟ್ಸ್ಗಳೆಲ್ಲ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದರೆ ಈಗೇನಾಗಿದೆ, ಸೂಪರ್ 3 ಕ್ಯಾಮರಾ ಕಂಡ ತಕ್ಷಣ ಬಿಡಲ್ಲಪ್ಪ ಇವರು ಅಂತ ಗೊತ್ತಾಗ್ಬಿಟ್ಟಿದೆ. ಕೆಳಗಿನಿಂದ ಮೇಲಿನ ತನಕ ಯಾರೆಲ್ಲ ಸಂಬಂಧಪಟ್ಟವರಿದ್ದಾರೆ ಅವರ ಫೋಟೋ ಹಾಕಿ, ಉಜ್ಜಿ, ನಂಬರ್ ಹಾಕಿ, ಅವ್ರಿಗೆ 4 ಬೈದು ಅವರು ಬದುಕಬೇಕಾ ಬದುಕಬಾರ್ದಾ ಅಂತ ಕನ್ಫ್ಯೂಷನಲ್ಲಿ ಅವರನ್ನು ಮಾಡಿಸಿ ಕೊನೆಗೆ ನೀರು ತಂದು ಕೊಡುವಂಗೆ ಮಾಡ್ತೀವಿ.